ಚಿಕ್ಕಬಳ್ಳಾಪುರದ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಬಿಜೆಪಿಯಲ್ಲಿ ಭಯ ತರಿಸಿದೆ. ಲೋಕಸಭಾ ಚುನಾವಣೆಯಲ್ಲಿ ಸೋಲುವ ಭೀತಿಯಿಂದ ನಾಯಕರನ್ನು ಸೆಳೆಯುವ ತಂತ್ರಕ್ಕೆ ಮುಂದಾಗಿದೆ ಎಂದರು. ಅಧಿಕಾರದ ಆಸೆ ಅಥವಾ ಮತ್ತೊಂದು ಆಸೆಗೆ ಪಕ್ಷಾಂತರ ಮಾಡಿದವರಿದ್ದಾರೆ. ಬಿಜೆಪಿಯಲ್ಲಿ ಟಿಕೆಟ್ ನೀಡದ ಕಾರಣಕ್ಕೆ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದರು. 30,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಅವರು ಸೋತರು. ವಿಧಾನ ಪರಿಷತ್ಗೆ ನೇಮಕ ಮಾಡಲಾಯಿತು. ಕಾಂಗ್ರೆಸ್ನಲ್ಲಿ ಎಲ್ಲಾ ಗೌರವ ನೀಡಲಾಗಿತ್ತು. ಆದರೂ ಅವರು ಯಾಕೆ ಪಕ್ಷ ತೊರೆದರು ಎಂಬುದನ್ನು ಅವರನ್ನೇ ಕೇಳಿ ಎಂದರು. ರಾಜಕೀಯದಲ್ಲಿ ಅನುಭವ, ಹಿರಿತನ ಇರುವ ಶೆಟ್ಟರ್ ಮಾಡಿರುವುದು ಸರಿಯಲ್ಲ. ಲಕ್ಷ್ಮಣ್ ಸವದಿ ಅವರು ಶೆಟ್ಟರ್ಗಿಂತ ಮೊದಲು ಕಾಂಗ್ರೆಸ್ಗೆ ಬಂದಿದ್ದಾರೆ. ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಅವರನ್ನು ಪಕ್ಷದಲ್ಲಿ ಗೌರವದಿಂದ ನಡೆಸಿಕೊಳ್ಳಲಾಗುವುದು. ಅವರು ಪಕ್ಷ ತೊರೆಯುವುದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜೆಡಿಎಸ್ ಬಿಜೆಪಿ ಮಧ್ಯೆ ಹೊಂದಾಣಿಕೆಯಾಗಿದೆಯಾ ಅಥವಾ ಬಿಜೆಪಿಯಲ್ಲಿ ಜೆಡಿಎಸ್ ವಿಲೀನವಾಗಿದೆಯಾ ಅನ್ನೋ ಸಂಶಯ ಮೂಡುತ್ತಿದೆ. ರಾಮ ಮಂದಿರ ವಿಚಾರದಲ್ಲಿ ಜೆಡಿಎಸ್ ಬಿಜೆಪಿಗಿಂತ ಹೆಚ್ಚು ಪ್ರಚಾರ ಪಡೆಯುತ್ತಿದೆ. ರಾಜಕೀಯದಲ್ಲಿ ಇಂತಹ ಬೆಳವಣಿಗೆ ಸಹಜ. ಅದರಲ್ಲೂ ಚುನಾವಣೆ ವೇಳೆ ಇಂತಹ ಘಟನೆಗಳು ನಿರೀಕ್ಷಿತ ಎಂದರು. ಜಗದೀಶ್ ಶೆಟ್ಟರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಈ ರಾಜ್ಯದಲ್ಲಿ. ನಾನು ಆ ಸಂದರ್ಭದಲ್ಲಿ ಶಾಸಕನಾಗಿ ಕೆಲಸ ಮಾಡಿದೆ. ಭಾಳ ಸಜ್ಜನ ರಾಜಕಾರಣಿ. ಬಿಜೆಪಿಯವರು ಅವರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಣೆ ಮಾಡಿದಂಥ ಸಂದರ್ಭದಲ್ಲಿ ಸ್ವಯಂ ಅವರೇ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಅವರನ್ನು ಗೌರವದಿಂದ ಸ್ವಾಗತವನ್ನು ಮಾಡಿ ಅವರಿಗೆ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಡ್ತು. ಚುನಾವಣೆಯಲ್ಲಿ ಅವರು ಭಾರಿ ಅಂತರದಲ್ಲಿ ಸುಮಾರು 30,000ಕ್ಕಿಂತ ಹೆಚ್ಚು ಅಂತರದಲ್ಲಿ ಸೋತರು. ಆದರೂ ಕೂಡ ಅವರ ಹಿರಿತನಕ್ಕೆ, ಅವರ ಸನ್ನಡತೆಗೆ ಗೌರವ ಕೊಟ್ಟು ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿಕೊಳ್ತು. ಕಾರಣ ಗೊತ್ತಿಲ್ಲ ಯಾಕೆ ಮತ್ತೆ ಅವರು ಇಷ್ಟು ಬೇಗ ವಾಪಸ್ ಹೋಗಿದ್ದಾರೆ ಅಂತಕ್ಕಂಥದ್ದು ಕಾರಣ ಗೊತ್ತಿಲ್ಲ. ಬಹುಶಃ ಬಿ ಜೆ ಪಿಯವರಿಗೆ ಎಲ್ಲೋ ಒಂದು ಕಡೆ ಅವರ ಬಲ ಕುಗ್ಗಿದೆ ಅಂತಕ್ಕಂಥದ್ದು ಇರ್ಬೋದು. ಅದರಿಂದ ಅವರು ಹಿಂದೆ ಅವರೇ ನಿರಾಕರಿಸಿರ್ತಕ್ಕಂಥವರನ್ನು ಮತ್ತೆ ಸೇರ್ಪಡೆ ಮಾಡಿಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡಿದಾಗ ಕಾಂಗ್ರೆಸ್ ಪಕ್ಷ ತನ್ನ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ ಮೇಲೆ ಈ ರಾಜ್ಯದ ಜನರ ಮನಸ್ಸಿನಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅಂತಕ್ಕಂಥ ಒಂದು ಕಾರಣದಿಂದ ಬಹುಶಃ ಅವರು ಈ ರೀತಿ ಆಪರೇಷನ್ನು ಮಾಡುವಂಥ ಪ್ರಯತ್ನ ಮಾಡಿರ್ಬೋದು. ಅದರಿಂದ ಒಳ್ಳೆಯದಾಗಲಿ ಜಗದೀಶ್ ಶೆಟ್ಟರ್ ಸಾಹೇಬ್. ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬಗ್ಗೆ ಮತ್ತೊಬ್ಬ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರದ ಸ್ವಾಯತ್ತ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸಿಕೊಂಡು ನಾಯಕರನ್ನು ಬಿಜೆಪಿಯತ್ತ ಸೆಳೆಯುವ ಪ್ರಯತ್ನ ಮಾಡುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿಯಲ್ಲಿದ್ದಾಗ ಎಷ್ಟು ಅವಮಾನಗಳನ್ನ ಅನುಭವಿಸಿದ್ದಾರೆ, ಎಷ್ಟು ನೋವು ಅನುಭವಿಸಿದ್ದಾರೆ ಅನ್ನೋದು ಅವರು ಬಿಜೆಪಿಯಿಂದ ಹೊರಬರುವ ವೇಳೆ ಅವರ ಮಾತುಗಳಲ್ಲಿಯೇ ಕೇಳಿದ್ದೀರಿ. ಈಗ ಮತ್ತೆ ಬಿಜೆಪಿಗೆ ಹೋಗಿರುವುದು ಯಾಕೆ ಎಂದು ಅವರೇ ಹೇಳಬೇಕು ಎಂದರು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದು ಸ್ವಾಯತ್ತ ಸಂಸ್ಥೆಗಳಾದ ಇಡಿ, ಸಿಬಿಐ, ಐಟಿ ದುರ್ಬಳಕೆ ಮಾಡಿಕೊಂಡು ಹಿರಿಯ ಮುಖಂಡರಿಗೆ ಗಾಳ ಹಾಕುತ್ತಿದೆ. ಕಾಂಗ್ರೆಸ್ಗೆ ಬರೋರು ತುಂಬಾ ಜನ ಇದ್ದಾರೆ, ಹೋಗೋರು ಹೋಗ್ತಾರೆ. ಕಾಂಗ್ರೆಸ್ ಇದೊಂದು ಆಂದೋಲನ. ಇದು ರಾಷ್ಟ್ರೀಯ ಪಕ್ಷವಾಗಿದ್ದು ರಾಜ್ಯ ದೇಶಕ್ಕೆ ಒಳಿತಾಗಲಿ ಅನ್ನೋ ಧ್ಯೇಯ ಹೊಂದಿರುವ ಪಕ್ಷ ಎಂದು ಈಶ್ವರ ಖಂಡ್ರೆ ಹೇಳಿದರು. ಈಗ ಜಗದೀಶ್ ಶೆಟ್ಟರ್ ಅವರು ಎಷ್ಟು ಬಿಜೆಪಿಯಲ್ಲಿ ಹಿಂಸೆ ಅನುಭವಿಸಿದ್ದಾರೆ, ಎಷ್ಟು ಅವಮಾನ ಅನುಭವಿಸಿದ್ದಾರೆ, ಇವತ್ತು ಅವರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಬಿಜೆಪಿಯಿಂದ ಹೊರಗಡೆ ಬಂದ ಮೇಲೆ ಎಂದು ನೋಡಿದ್ದೀರಿ. ಮತ್ತು ಕೇಂದ್ರದಲ್ಲಿ ಸರ್ಕಾರ ಇದೆ. ಕೇಂದ್ರ ಸರ್ಕಾರ ಇವತ್ತು ಎಲ್ಲ ಸ್ವಾಯತ್ತ ಸಂಸ್ಥೆಗಳ ದುರ್ಬಳಕೆ ಮಾಡಿಕೊಂಡು ಇಡಿ, ಸಿಬಿಐ, ಐಟಿ ಎಲ್ಲ ಹೆದರಿಕೆ ತೋರಿಸಿ ಅನೇಕ ಜನ ಹಿರಿಯ ಮುಖಂಡರಿಗೆ ಗಾಳ ಹಾಕ್ತಾರೆ. ನೀವು ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಮತ್ತೆ ವಾಪಸ್ಸಿನಲ್ಲಿ ಯಾಕೆ ಹೋಗಿದ್ದೀರಿ ಅಂತ ನೀವು ಕೇಳಬೇಕಾಗುತ್ತೆ. ಬರೋರು ಭಾಳ ಜನ ಇದ್ದಾರೆ, ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ. ನಮ್ಮ ಪಕ್ಷ ನೋಡಿ ಬರೀ ಅಧಿಕಾರಕ್ಕೆ ಅಂತಲೇ ಹುಟ್ಕೊಂಡಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಇದೊಂದು ಆಂದೋಲನ, ಜನರ ಒಳಿತಿಗಾಗಿ ಹುಟ್ಕೊಂಡಿದ್ದಂಥದ್ದು, ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಬೇಕು. ಹೀಗಾಗಿ ನಮ್ಮ ಪಕ್ಷಕ್ಕೆ ವ್ಯತ್ಯಾಸ ಆಗೋದಿಲ್ಲ. ನಮ್ಮ ತತ್ವ ಸಿದ್ಧಾಂತಗಳಿದ್ದಾವೆ,
ಎಲ್ಲರನ್ನೂ ಒಳಗೊಂಡಂತೆ ಈ ರಾಜ್ಯದ ರಾಷ್ಟ್ರದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.